ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ರೆಸಿಪಿ ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ನವಿಲು ಕೋಸು, ನೂಲು ಕೋಲು ಮತ್ತು ಗೆಡ್ಡೆಕೋಸು ಅಂತ ಕರೀತಾರೆ. ಇದ್ರದ್ದು ಇವತ್ತು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡೆ. 6 ಚಪಾತಿ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಕ್ವಾಂಟಿಟಿ ತಕ್ಕಂಗೆ ಗೋಧಿ ಹಿಟ್ಟು ತೊಗೊಬೋದು. ನೀವು ನಾರ್ಮಲಾಗಿ ನೀವು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀರಾ ಅದೇ ಪ್ರೊಸೀಜರು. ನಾನಿಲ್ಲಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ. ಪರೋಟ ಮಾಡ್ತಿರೋದ್ರಿಂದ ನಾನು ಒಂದು ಸ್ವಲ್ಪ ಓಂಕಾಳು ಸೇರಿಸ್ತೀನಿ. ಓಂಕಾಳು ಮೀನ್ಸ್ ಬೋಂಡ ಬಜ್ಜಿಗೆಲ್ಲ ಹಾಕ್ತಾರಲ್ಲ, ಅಜ್ವೈನ್ ಅಂತ ಕರೀತಾರೆ, ಓಂಕಾಳು ಅಂತ ಕರೀತಾರೆ. ಅದನ್ನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಕಲಿಸ್ಬೇಕಾದ್ರೆ ಎಣ್ಣೆ ಯೂಸ್ ಮಾಡಿಲ್ಲ. ಕಲಸಿದೆಲ್ಲ ಆದಮೇಲೆ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕಿ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಬಿಡ್ತೀನಿ. ಸ್ನೇಹಿತರೆ, ಗೋಧಿ ಹಿಟ್ಟು ಕಲಸಿಟ್ಟಿದ್ದಾಗಿದೆ. 15 ಮಿನಿಟ್ಸ್. ಇವಾಗ ಅದನ್ನು ಬಿಟ್ಬಿಡೋಣ. ಅಷ್ಟರೊಳಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಮೀನ್ಸ್ ಇದು ಗೆಡ್ಡೆಕೋಸಿಂದು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗಿಗೆ. ಇಲ್ಲಿ ನಾನು ಗೆಡ್ಡೆಕೋಸಿಂದೆಲ್ಲ ಸಿಪ್ಪೆ ತೆಗ್ದು ವಾಶ್ ಮಾಡಿ ಇವಾಗ ತುರ್ಕೊತಾ ಇದ್ದೀನಿ ಸ್ನೇಹಿತರೆ. ತುರ್ದಿಟ್ಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕ್ಕೊಬೇಕು. ಇಲ್ಲಿ ನೋಡಿ ತುರ್ದಿಟ್ಕೊಂಡಿದ್ದೀನಿ. ಇವಾಗ ಒಂದು 3 ಇಂದ 4 ಗೆಡ್ಡೆಕೋಸು ತೊಗೊಂಡಿದ್ದೀನಿ ನಾನು. ಹಾಗೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ತುಂಬ ಚಿಕ್ಕದಾಗೆ ಹೆಚ್ಕೊಬೇಕಾಗುತ್ತೆ. ಬಿಕಾಸ್ ಅದು ಸ್ಟಫಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಈರುಳ್ಳಿ ದಪ್ಪ ಇದ್ದರೆ ಅರಿಬೇಕಾದ್ರೆ ಅದು ಹೊರಗೆ ಬಂದುಬಿಡುತ್ತೆ ಸ್ಟಫಿಂಗು. ಹಾಗಾಗಿ ಚಿಕ್ಕದಾಗೆ ಈರುಳ್ಳಿನ ಹೆಚ್ಕೋಬೇಕು. ಸ್ನೇಹಿತರೆ, ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಬಾಂಡೆ ತೊಗೊಂಡಿದ್ದೀನಿ. 3 ಇಂದ 4 ಸ್ಪೂನಷ್ಟು ಕುಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಕಾಯ್ದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ನೇಹಿತರೆ. ಜೀರಿಗೆ ಜೊತೆಗೆ ಸೋಂಪು ಕಾಳು ಬರುತ್ತಲ್ಲ, ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಅದು ಇರಲಿಲ್ಲ, ಹಾಗಾಗಿ ಬರೀ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಅದಷ್ಟು ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತುರ್ದಿ ಇಟ್ಕೊಂಡಿರೋ ಅಂಥ ಗೆಡ್ಡೆಕೋಸನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಾನಿವಾಗ ಇದಕ್ಕೆ ಸ್ವಲ್ಪ ಶುಂಠಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಬೋದು. ನಾನಿಲ್ಲಿ ಫ್ರೆಶ್ ಶುಂಠಿನ ಸ್ವಲ್ಪ ತುರಿದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದ್ರದ್ದು ಘಮ ಬಂದರೆ ಚೆನ್ನಾಗಿ ಅನಿಸುತ್ತೆ. ಸ್ನೇಹಿತರೆ, ಇವಾಗ ಗೆಡ್ಡೆಕೋಸನ್ನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸೇರಿಸ್ಕೋಬೇಕು. ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಾರದ ಪುಡಿ ಜೊತೆಗೆ ಆವಾಗಲೇ ನಾವು ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕಿದ್ವಲ್ವ, ರುಚಿ ನೋಡಿ ಮತ್ತೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಉಪ್ಪು ಸಹ ಆ್ಯಡ್ ಮಾಡ್ಕೊಬೋದು. ಮತ್ತು ಇಲ್ಲಿ ಒಂದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ. ಏನು ಗೊತ್ತಾ, ಮುಂದೆ ತೋರಿಸ್ತೀನಿ ಬನ್ನಿ. ಕ್ಯಾರೆಟ್ ತುರಿ ಆಪ್ಷನಲ್ ಸ್ನೇಹಿತರೆ. ಇದು ಹಾಕಬೇಕು ಅಂತ ಇಲ್ಲ. ನಾನು ಹಿಂದಿನ ದಿನ ನೈಟ್ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಕ್ಯಾರೆಟ್ ತುರಿ ಸ್ವಲ್ಪ ಉಳಿದ್ಬಿಟ್ಟಿತ್ತು, ಹಾಗಾಗಿ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಈ ಪಲ್ಯಕ್ಕೆ ಸೇರಿಸಿದ್ದೀನಿ ಅಷ್ಟೇ. ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಇವಾಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಹೇಳಿದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಮ್ಯಾಜಿಕ್ ಮಸಾಲ, ಮ್ಯಾಗಿ ಮ್ಯಾಜಿಕ್ ಮಸಾಲ.
ಇದು ಕಂಪ್ಲೀಟ್ಲಿ ಆಪ್ಷನಲ್ ಸ್ನೇಹಿತರೆ. ಇದನ್ನು ಹಾಕಲೇಬೇಕು ಅಂತ ಏನೂ ಇಲ್ಲ. ಇದ್ರ ಬದಲು ಗರಂ ಮಸಾಲ ಸಹ ಹಾಕೊಬೋದು. ನಾನಿಲ್ಲಿ ಮ್ಯಾಗಿ ಮಸಾಲ ಸಹ ಸ್ವಲ್ಪ ಪ್ಯಾಕೆಟಲ್ಲಿ ಇತ್ತು, ಅದು ಸಹ ವೇಸ್ಟ್ ಆಗೋದು ಬೇಡ, ಹಾಕೋಣ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ಸಹ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಈ ಪಲ್ಯನ ಆರಾಮಾಗೆ ಊಟದ ಜೊತೆಗೆ ನಾವಿವಾಗ ಡ್ರೈ ಪಲ್ಯಗಳು ಮಾಡ್ಕೊತೀವಲ್ವ ನೆಂಚ್ಕೊಳ್ಳೋದಕ್ಕೆ, ಆ ಥರ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಾವಿವತ್ತು ಇದರಲ್ಲಿ ಪರೋಟ ಮಾಡ್ತಾಯಿದ್ದೀವಿ. ಹಾಗೆ ಊಟಕ್ಕೂ ಸಹ ಸ್ವಲ್ಪ ತೆಗೆದಿಟ್ಕೊತೀನಿ ಮಧ್ಯಾಹ್ನಕ್ಕೆ. ಇವಾಗ ಬೆಳಗ್ಗೆ ತಿಂಡಿಗೆ ಇದರಲ್ಲೇ ಸ್ವಲ್ಪ ಪರೋಟ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಹೀಗೆ ತಿನ್ನೋಕ್ಕೆ ಪಲ್ಯ ಥರ ತುಂಬ ಇಷ್ಟ ಇದು. ನಿಜವಾಗ್ಲೂ ಸ್ನೇಹಿತರೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಸ್ನೇಹಿತರೆ ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನಾನು ಮೊದಲಿಗೆ 6 ಉಂಡೆಗಳನ್ನ ಮಾಡಿಟ್ಕೊತೀನಿ. 6 ಉಂಡೆ ಮಾಡಿಕೊಂಡ್ರೆ 3 ಪರೋಟ ಮಾಡ್ಬೋದು ಸ್ನೇಹಿತರೆ. ನಾರ್ಮಲಾಗಿ ನಾವು ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರ, ಆದರೆ ಫುಲ್ ಚಪಾತಿನ ಲಟ್ಟಿಸ್ಕೋಬಾರ್ದು. ಚಿಕ್ಕ ಚಿಕ್ಕದಾಗೆ ಲಟ್ಟಿಸ್ಕೊಂಡು ಅದಕ್ಕೆ ಸ್ಟಫಿಂಗ್ ಮಾಡಿ ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕಿ ಅದನ್ನು ಮತ್ತೆ ಲಟ್ಟಿಸಿ ಬೇಯಿಸ್ಬೇಕು. ಮುಂದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನಿಲ್ಲಿ 6 ಚಪಾತಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನಾವು ಚಪಾತಿ ಮಾಡ್ತೀವಲ್ವ, ಅದಕ್ಕೆ ಚಪಾತಿ ಉಂಡೆಗಳು ಮಾಡ್ಕೋತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ಇಲ್ಲಿ ಹಿಟ್ಟನ್ನು. ಬಿಕಾಸ್ ತೆಳ್ಳಗೆ ಬಂದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ ನಾವು ಲಟ್ಟಿಸ್ಬೇಕಾದ್ರೆ. ಹಾಗಾಗಿ ಒಂದು ಸ್ವಲ್ಪ ದಪ್ಪ ಬರಬೇಕಿದು. ಸೊ ಇವಾಗ ನಾನು ಎಲ್ಲ ಉಂಡೆಗಳನ್ನು ಚಿಕ್ಕ ಚಿಕ್ಕದಾಗೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊತೀನಿ. ಆಮೇಲೆ ಸ್ಟಫ್ ಮಾಡ್ತೀನಿ. ಸ್ನೇಹಿತರೆ ನಾವು ಒಂದು ಪರೋಟ ತಿಂದರೆ 2 ಚಪಾತಿ ತಿಂದಂಗೆ ಲೆಕ್ಕ. ಬಿಕಾಸ್ ಒಂದು ಪರೋಟಕ್ಕೆ ನಾವು 2 ಚಪಾತಿ ಯೂಸ್ ಮಾಡಿರ್ತೀವಿ ಅಲ್ವಾ. ಹಾಗಾಗಿ ಇವತ್ತು ನಾನಿಲ್ಲಿ 3 ಪರೋಟ ಮಾಡ್ತಾಯಿದ್ದೀನಿ. 1 ಪರೋಟ ನನಗೆ, ಇನ್ನು 2 ಪರೋಟ ಮೋನಿಗೆ. ಬಟ್ ಮೋನಿ 2 ಪರೋಟ ಫುಲ್ ತಿನ್ನಲ್ಲ, 1.5 ಪರೋಟ ತಿಂತಾರೆ. ಇನ್ನು ಅರ್ಧ ಪರೋಟ ಉಳಿಯುತ್ತೆ, ಅದನ್ನು ಮತ್ತೆ ಮಧ್ಯಾಹ್ನ ತಿಂತೀವಿ. ಸೊ ಇವಾಗ ಎಲ್ಲ ಉಂಡೆಗಳನ್ನೂ ಈ ರೀತಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊತೀನಿ. ಸ್ನೇಹಿತರೆ ನೋಡಿ, ಇವಾಗ ಪಲ್ಯನ ಈ ರೀತಿ ನಾವು ಸ್ಟಫ್ ಮಾಡಿಕೊಂಡು ಮೇಲೆ ಇನ್ನೊಂದು ಚಪಾತಿನ ಹಾಕಿ ಸೈಡಲ್ಲೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು, ಅದು ಓಪನ್ ಆಗದಿರೋ ಹಾಗೆ. ಆಮೇಲೆ ಲೈಟಾಗೆ, ತುಂಬ ಪ್ರೆಸ್ ಮಾಡ್ದೇ ಪ್ರೆಷರ್ ಹಾಕ್ತಾನೆ ಲೈಟಾಗೆ ಇದನ್ನು ಅರಿಬೇಕು ಸ್ನೇಹಿತರೆ. ಅಂದರೆ ಲಟ್ಟಿಸ್ಬೇಕು. ಕೆಲವರು ಅರಿಬೇಕು ಅಂತಾರೆ, ಕೆಲವರು ಲಟ್ಟಿಸ್ಬೇಕು ಅಂತಾರೆ. ಸೊ ನಮ್ಮ ಕಡೆ ಎಲ್ಲ ಚಪಾತಿ ಅರಿಯೋದು ಅಂತಲೇ ಹೇಳೋದು. ಹಾಗಾಗಿ ನಾನು ಸಹ ಅದನ್ನು ಯೂಸ್ ಮಾಡ್ತಿದ್ದೀನಿ. ಇವಾಗ ಲೈಟಾಗೆ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಪ್ರೆಷರ್ ಹಾಕಬಾರ್ದು, ಪ್ರೆಷರ್ ಹಾಕಿದ್ರೆ ಪಲ್ಯ ಎಲ್ಲ ಹೊರಗೆ ಬಂದುಬಿಡುತ್ತೆ. ಈ ರೀತಿ ಎಲ್ಲ ಹಾಕ್ಕೊಂಡು ಹಂಚ್ ಮೇಲೆ ಬೇಯಿಸ್ಕೊಂಡ್ರೆ ಪರೋಟ ರೆಡಿ. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಹ ಈ ನವಿಲುಕೋಸಲ್ಲಿದೆ ಸ್ನೇಹಿತರೆ. ಇದು ಎಕ್ಸಲೆಂಟ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತಲೇ ಹೇಳ್ಬೋದು. ಹಾಗಾಗಿ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಲೋ ಇನ್ ಕ್ಯಾಲೋರಿ ಸ್ನೇಹಿತರೆ ಇದು ನವಿಲುಕೋಸು. ಹಾಗಾಗಿ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಹ ಇದು ಹೆಲ್ಪ್ ಮಾಡುತ್ತೆ.
ಇದರಲ್ಲಿರುವಂಥ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ನಮ್ಮ ಬೋನ್ ಡೆನ್ಸಿಟಿನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಸೊ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ನವಿಲುಕೋಸನ್ನ ನೀವು ಸಹ ಆದಷ್ಟು ಹೆಚ್ಚಾಗಿ ಯೂಸ್ ಮಾಡಿ. ಸದ್ಯಕ್ಕೆ ನಾನು ಮಾಡ್ತಾ ಇರೋವಂಥ ಈ ನವಿಲುಕೋಸು ಪರೋಟನ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪರೋಟ ಸೈಜ್ ನಿಮಗೆ ಬಿಟ್ಟಿದ್ದು. ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಬೋದು, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಪರೋಟ ಮಾಡ್ಕೊಬೋದು. ಇವಾಗ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ಪರೋಟ ಮಾಡಿದ್ದೀನಿ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ ಪರೋಟ ತಿನ್ನೋಕ್ಕೆ. ಮೊಸರುಗೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪಿನ ಪುಡಿ, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿನ ಆ್ಯಡ್ ಮಾಡಿದ್ದೀನಿ. ಅದು ಸಹ ಆಪ್ಷನಲ್. ಮೆಣಸಿನ ಪುಡಿ, ಜೀರಿಗೆ ಪುಡಿ ಎಲ್ಲ, ಉಪ್ಪು ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಪರೋಟ ರೆಡಿಯಾಗಿದೆ. ಮೋನಿಗೆ ಕೊಡ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಬನ್ನಿ. ತಲೆನೋವು ಹಚ್ಚಿಲ್ಲ, ಅವಳ ಹೆಂಗೆ ಕಾಣ್ತಿದ್ದೀರ ಗೊತ್ತಾ? ಚೆನ್ನಾಗಿದೆಯಾ? ವೆರಿ ವೆರಿ ನೈಸ್. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ನವಿಲುಕೋಸು ಪರೋಟ ರೆಡಿಯಾಗಿದೆ ಸ್ನೇಹಿತರೆ. ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು. ಸೊ ಬಿಸಿ ಬಿಸಿ ಪರೋಟ ತಿನ್ನಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.